ನಮ್ಮ ಪ್ರಜ್ವಲ್ ದೇವರಾಜ್ ಅವರ ಈ ವರ್ಷದ ಎರಡನೇ ಮೂವಿ ರಾಕ್ಷಸ ಇವತ್ತು ರಿಲೀಸ್ ಆಗಿದೆ. ಆ್ಯಂಡ್ ಆ ಸಿನಿಮಾನ ನಾನು ಇವತ್ತು ನೋಡ್ಕೊಂಬಂದೆ. ಸೊ ಈ ಸಿನಿಮಾ ನನಗೆ ಹೇಗೆ ಅನ್ನಿಸ್ತು ಆ್ಯಂಡ್ ಏನು ಇಷ್ಟ ಆಯಿತು ಮತ್ತು ಏನು ಇಷ್ಟ ಆಗಲಿಲ್ಲ ಅನ್ನೋದನ್ನ ತಿಳ್ಕೊಳಕ್ಕೂ ಮುಂಚೆ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಚಿತ್ರಚರ್ಚೆ. ಇನ್ನು ಈ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದರೆ, ಸತ್ಯ ಅನ್ನೋ ಒಬ್ಬ ಪೊಲೀಸ್ ಅನಿವಾರ್ಯ ಕಾರಣಗಳಿಂದ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬನೇ ಲಾಕ್ ಆಗ್ತಾನೆ. ಆ್ಯಂಡ್ ಆ ಸ್ಟೇಷನ್ನಲ್ಲಿ ಬ್ರಹ್ಮರಾಕ್ಷಸನ್ನು ಬಂಧಿಸಿರೋ ಒಂದು ಪೆಟ್ಟಿಗೆ ಇದೆ. ಇನ್ನು ಬ್ರಹ್ಮರಾಕ್ಷಸ ಆ ಪೆಟ್ಟಿಗೆಯಿಂದ ಹೊರಗೆ ಬಂದ ಮೇಲೆ ಏನಾಯ್ತು ಅನ್ನೋದೇ ಸಿನಿಮಾ. ಇನ್ನು ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ, ಈ ಮೂವಿ ನನಗೆ ಪಾರ್ಶಿಯಲಿ ಇಷ್ಟ ಆಯಿತು. ಯಾಕಂದರೆ ಮೂವಿಯ ಫಸ್ಟ್ ಹಾಫ್ ವಿಷಯಕ್ಕೆ ಬಂದರೆ, ಮೂವಿಯ ಫಸ್ಟ್ ಹಾಫ್ ಬಹಳ ಅಂದರೆ ಬಹಳ ಸ್ಲೋ ಅಂತ ಅನ್ನಿಸ್ತು. ಆ್ಯಂಡ್ ಕೆಲವು ಸೀನ್ಸ್ ಫಸ್ಟ್ ಹಾಫ್ನಲ್ಲಿ 240p ಕ್ವಾಲಿಟಿನಲ್ಲಿ ಇರುತ್ತೆ. ಅದು ಕ್ರಿಯೇಟಿವ್ ಚಾಯ್ಸ್ ಅಂತ ಅನ್ಕೋಬೇಕಾ, ಇಲ್ಲ ಮೂವಿ ಸರಿಯಾಗಿ ರೆಂಡರ್ ಆಗಿಲ್ವಾ, ಬಹಳ ಕನ್ಫ್ಯೂಸಿಂಗ್ ಆಗಿತ್ತು. ಆ್ಯಂಡ್ ಫಸ್ಟ್ ಹಾಫ್ನ ಸ್ಟಾರ್ಟಿಂಗ್ನಲ್ಲಿ ಬ್ರಹ್ಮರಾಕ್ಷಸನ ಬೇಸ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ಸೆಟಪ್ ಮಾಡಿದರು. ಆದರೆ ಯಾವಾಗ ಪ್ರೆಸೆಂಟ್ನಲ್ಲಿ ಬರ್ತೀವೋ ಸಿನಿಮಾ ಸ್ಲೋ ಆಗಿಬಿಡುತ್ತೆ. ಆ್ಯಂಡ್ ಪ್ರಜ್ವಲ್ ದೇವರಾಜ್ ಅವರ ಇಂಟ್ರೋ ಚೆನ್ನಾಗಿಯೇ ಸೆಟಪ್ ಮಾಡಿದರು. ಆ್ಯಕ್ಷನ್ ತೋರಿಸೋದ್ರಲ್ಲಿ ಡೈರೆಕ್ಟರ್ ಫೇಲ್ ಆಗ್ತಾರೆ. ಆ್ಯಂಡ್ ಡೈರೆಕ್ಟರ್ ಅವರ ಎಕ್ಸಿಕ್ಯೂಷನ್ ಮೂವಿ ತುಂಬ ಚೆನ್ನಾಗಿರಲಿಲ್ಲ. ಓವರ್ ಆಲ್ ಫಸ್ಟ್ ಹಾಫ್ ಬಹಳ ಪ್ಲ್ಯಾಂಡ್ ಆಗಿತ್ತು. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಟೈಮ್ ಲೂಪ್ನ ತೋರಿಸಿದಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಹಾರರ್ ಎಲಿಮೆಂಟ್ನ ಫಿಸಿಕಲಿ ಸೆಕೆಂಡ್ ಹಾಫ್ನಲ್ಲಿ ಎಂಟ್ರಿ ಮಾಡಿಸ್ತಾರೆ. ಆ್ಯಂಡ್ ಆ ಲೂಪ್ ಸೆಗ್ಮೆಂಟ್ನು ಸಹ ಬಹಳ ಕ್ರ್ಯಾಂಪಿಯಾಗಿ ಎಡಿಟ್ ಆಗಿತ್ತು. ಆ್ಯಂಡ್ ಕ್ಲೈಮ್ಯಾಕ್ಸ್ನಲ್ಲಿ ಒಬ್ಬರು ಬರ್ತಾರೆ, ಅದು ಹೇಗೆ ಒಳಗೆ ಬಂದರು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಕ್ಲೈಮ್ಯಾಕ್ಸ್ ಆ್ಯಕ್ಚುಲಿ ಈ ಮೂವಿನ ಸ್ವಲ್ಪ ಮಟ್ಟಿಗೆ ಕಾಪಾಡಿದೆ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದ ಮ್ಯೂಸಿಕ್ನ ಅಜನೀಶ್ ಲೋಕನಾಥ್ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಹಿ ಶೈನ್ಸ್ ಥ್ರೂ ಓವರ್ ಆಲ್ ಮೂವಿ ವಿತ್ ಹಿಸ್ BGM. ಆ್ಯಂಡ್ ಒಂದು ಸಾಂಗ್ ಇದೆ, ಅದನ್ನು ಚೆನ್ನಾಗಿತ್ತು. ಇನ್ನು ಜವಿನ್ ಸಿ ಜೇಕಬ್ ಅವರ ವಿಜುವಲ್ಸ್ ಕೆಲವು ಚೆನ್ನಾಗಿದ್ವು, ಇನ್ನು ಕೆಲವು ಬಹಳ ಬ್ಯಾಡ್ ಆಗಿದ್ವು. ಆದರೆ ಕ್ಲೈಮ್ಯಾಕ್ಸ್ನ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಇಂಥ ಸಿನಿಮಾಗಳಲ್ಲಿ VFX ಆ್ಯಂಡ್ CGI ಬಹಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತವೆ. ಆದರೆ ಅದನ್ನು ಸಹ ಈ ಮೂವಿ ಚೆನ್ನಾಗಿ ಮಾಡಲ್ಲ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ CGI ಆ್ಯಂಡ್ VFXನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾದ ಒನ್ ಆ್ಯಂಡ್ ಓನ್ಲಿ ಆ್ಯಕ್ಟರ್ ಪ್ರಜ್ವಲ್ ದೇವರಾಜ್ ಅವರ ಆ್ಯಕ್ಟಿಂಗ್ ಬಹಳ ಚೆನ್ನಾಗಿತ್ತು. ಆ್ಯಂಡ್ ಈ ಫಿಲ್ಮ್ನ ಪ್ರಜ್ವಲ್ ದೇವರಾಜ್ ಅವರು ತಮ್ಮ ಆ್ಯಕ್ಟಿಂಗಿಂದ ಕಾಪಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸಪೋರ್ಟಿಂಗ್ ಆ್ಯಕ್ಟರ್ಸ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾನ ಹಾರರ್ ಮೂವಿ ಅಂತ ಮಾರ್ಕೆಟ್ ಮಾಡಿದ್ದಾರೆ. ಆದರೆ ಈ ಮೂವಿಲಿ ಭಯಪಡುವಷ್ಟು ಹಾರರ್ ಎಲಿಮೆಂಟ್ಸ್ ಏನೂ ಇಲ್ಲ. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಲೋಹಿತ್ ಎಚ್ ಅವರ ವಿಷಯಕ್ಕೆ ಬಂದರೆ, ಫಿಲ್ಮ್ನ ಕಾನ್ಸೆಪ್ಟ್ ಏನೋ ಬಹಳ ಚೆನ್ನಾಗಿದೆ. ಆದರೆ ಇವರ ಎಕ್ಸಿಕ್ಯೂಷನ್ ವಾಸ್ ಸೋ ಬ್ಯಾಡ್ ಅಂತ ಅನಿಸ್ತು. ಓವರ್ ಆಲ್ ಇಟ್ಸ್ ಎ ಬಿಲೋ ಆವರೇಜ್ ಮೂವಿ. ಇನ್ನು ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೈನಿಂಗ್ ಆಫ್ ಟೀಮ್ ಚಿತ್ರಚರ್ಚೆ.